ಸಂಗೀತ ಅವರು ಮತ್ತು ಪ್ರತಾಪ್ ಅವರು ತುಂಬ ಅಳಕತ್ತಾರ. ಯಾಕಂತ ಹೇಳ್ತೀನಿ. ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಮತ್ತು ಕಳಪೆ ಇಲ್ಲ ಅಂತಂದ್ರೆ ನಡೆಯಂಗೆ ಇಲ್ಲಲ್ಲ. ಅದಕ್ಕೆ ಎಲ್ಲರೂ ಕೂಡ ಕಳಪೆನ ಕೊಡಕತ್ತಾರ. ಆ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರು ಒಂದೊಂದು ರೀಸನನ್ನು ಹೇಳಿದ್ದಾರೆ. ಅಂದರೆ ಯಾರಿಗೆ ಹೆಚ್ಚು ಅಂದರೆ ಈಗ ಒಬ್ಬೊಬ್ಬರ ಹೆಸರು ಒಬ್ಬೊಬ್ರು ತೊಗೋಬೇಕಾ, ಆದರೆ ಕಳಪೆಗೆ ಒಬ್ರದ್ದೇ ಹೆಸರು ಜಾಸ್ತಿ ಬಂದರೆ ಆಯಿತು, ಅವರೇ ಕಳಪೆ ಆಗ್ಬಿಡ್ತಾರಲ್ವ. ಅದಕ್ಕೆ ಇಲ್ಲಿ ಪ್ರತಾಪ್ ಅವರು ಕಳಪೆ ಆಗಿದ್ದಾರೆ. ಅದಕ್ಕೆ ಇಬ್ಬರು ಕೂಡ ತುಂಬ ಅಳಕತ್ತಾರ. ಯಾಕತ್ರು ಅಂದರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವರಿದ್ದಾರಲ್ವ, ಅವರು ಈ 15 ವಾರಗಳದ್ದು ನೋಡಿದರೆ ಜರ್ನಿ, ಇದರಲ್ಲಿ ನನಗೆ ಕಳಪೆ ಆಗಿ ಕಾಣಿಸೋದು ಪ್ರತಾಪ್ ಅವರು ಅಂಥೇಳಿ ಪ್ರತಾಪ್ ಅವ್ರ ಹೆಸರು ತೊಗೊಂಡಿದ್ದಾರೆ. ಆಮೇಲೆ ತುಕಾಲಿ ಅವರು ಕೂಡ ಕಳಪೆಗ ಪ್ರತಾಪ್ ಅವ್ರ ಹೆಸರೇ ತೊಗೊಂಡಿದ್ದಾರೆ. ಆಮೇಲೆ ಈ ಕಡೆ ಕಾರ್ತಿಕ್ ಅವ್ರು ಇಲ್ಲಿ ತನ ಅಂದರೆ 15 ವಾರಗಳು ಏನಿದೆನೋ ಇಲ್ಲಿ ತನ ಅವ್ರ ಜರ್ನಿ ನೋಡ್ಕೊತ ಬಂದರೆ ಅವ್ರ ಜೀರೋ ಪರ್ಫಾರ್ಮೆನ್ಸ್, ಅಲ್ಲೊಂದ್ಸಲ ಅಷ್ಟೇ ಸ್ವಲ್ಪ ಕಾಣಿಸ್ಕೊಂಡಿದ್ದಾರೆ. ಅವ್ರೇನು ಭಾಳ ಕಾಣಿಸ್ಕೊಂಡಿಲ್ಲ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಸಂಗೀತ ಅವರು ನನಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಕಳಪೆ ಆಗಿ ಕಾಣಿಸಿಲ್ಲ, ಯಾರು ಕಳಪೆ ಆಗಿ ಆಡಿಲ್ಲ, ಯಾರು ಕಳಪೆ ಅಲ್ಲ ನನ್ನ ಪ್ರಕಾರ ಅಂತೇಳಿ ಅವ್ರು ಹೇಳಿದ್ದಾರೆ. ಆದರೆ ಇಲ್ಲಿ ಯಾಕೆ ಅಳಕತ್ತಾರ ಅಂತಂದರೆ ಪ್ರತಾಪ್ ಅವ್ರು ಇದ್ದಾರಲ್ವ, ಇಲ್ಲಿವರೆಗೂ ಕೂಡ ನನಗೆ ಸಪೋರ್ಟ್ ಮಾಡ್ಕೊತ ಬಂದಿದ್ದು ಸಂಗೀತ ದೀದಿ ಮಾತ್ರ. ಅವ್ರಿಗೆ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅಂಥೇಳಿ ಒಂದು ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಸಂಗೀತ ಅವ್ರ ಕಣ್ಣಾಗ ನೀರು ದಬ್ಬ ಬರಕತ್ತಾವ. ಈ ಕಡೆ ಪ್ರತಾಪ್ ಅವ್ರು ಈ ಒಂದು ಮಾತನ್ನು ಹೇಳುವಾಗ ಅವ್ರ ಕಣ್ಣಾಗೂ ಕೂಡ ನೀರು ಬಂದವ. ಯಾಕಂತಂದರೆ ಇಷ್ಟು ದಿನ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವ್ರಿಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ ಗೊತ್ತಿರಲಿಲ್ಲ. ಒಂದ್ಸಲ ನಮ್ರತ ಅವ್ರ ಹತ್ರ ಹೋಗ್ತಿದ್ರು, ಒಂದ್ಸಲ ಆ ಕಡೆ ಹೋಗ್ತಿದ್ರು, ಒಂದ್ಸಲ ಈ ಕಡೆ ಹೋಗ್ತಿದ್ರು, ನಿಮ್ಗೆ ಗೊತ್ತಿದೆ ಅಲ್ವಾ. ಆದರೆ ನೀತವರು ಬಂದು ಪ್ರತಾಪ್ ಅವರ ಕಣ್ಣು ತೆಗ್ಸಿದ್ರು ಅಂತಲೇ ಹೇಳ್ಬೋದು. ಅಂದರೆ ನಿನಗೆ ಸಪೋರ್ಟ್ ಆಗಿರೋದು ಸಂಗೀತ ಅವ್ರು ಮಾತ್ರ. ಅವ್ರನ್ನೇ ನೀನು ಎದುರು ಹಾಕ್ಕೊಂಡು ಅವ್ರನ್ನೇ ನೀನು ಬೇಡ ಅಂತಂದರೆ ಒಬ್ಬೊಂಟೆ ಆಗ್ಬಿಡ್ತೀಯ ನೀನು ಅಂಥೇಳಿ ಒಂದು ಮಾತನ್ನು ಹೇಳಿದ್ರಲ್ವ. ಹಾಗಾಗಿ ಅವ್ರಿಗೆ ಅರ್ಥ ಆಗಿದೆ ಪ್ರತಾಪ್ ಅವ್ರಿಗೆ ಅಂತಲೇ ಹೇಳ್ಬೋದು. ಎಷ್ಟೇ ಇದ್ರೂ ಕೂಡ ನಮ್ಮ ಅಕ್ಕನೇ ನನ್ನ ಜೊತೆಗೆ ಇದ್ದಾಳೆ, ಇಲ್ಲಿವರೆಗೂ ಕೂಡ ಅವರೇ ಇರ್ತಾರೆ ನನ್ನ ಜೊತೆಗೆ ಅಂತ ಹೇಳಿ ನಂಬಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಸಂಗೀತ ಅವರು ಕೂಡ ನಂಬಿದವ್ರಿಗೆ ಕೈ ಕೊಡೋ ಕ್ಯಾರೆಕ್ಟರ್ ಅವ್ರದ್ದಲ್ವೇ ಅಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಂಬಿದ ಮೇಲೆ ಅವ್ರನ್ನ ಹಚ್ಕೊಳ್ತಾರ, ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂತಂದ್ರೆ, ನನ್ನ ಜೊತೆ ಯಾರಿದ್ದಾರೋ ಅವ್ರಿಗೆಲ್ಲರಿಗೂ ಕಳಪೆನೇ ಸಿಗ್ತದ, ಮೊದಲನೇ ದಿನದಿಂದ ಕೂಡ ಇದೇ ನಡ್ಕೊತ ಬಂದದ ಅಂತ ಹೇಳಿ ಅಳ್ಕೊತ ಕುಂತಾರೆ ಅವರು. ಯಾಕಂತಂದರೆ ಇವ್ರ ಜೊತೆ ಇದ್ದಿದ್ದು ಪ್ರತಾಪ್ ಅವರಷ್ಟೇ. ಅದಕ್ಕೆ ನನ್ನ ಟಾರ್ಗೆಟ್ ಮಾಡ್ತಾರ, ಇಲ್ಲಾಂದರೆ ನನ್ನ ಜೊತೆ ಇರೋರನ್ನ ಟಾರ್ಗೆಟ್ ಮಾಡ್ತಾರ ಅಂಥೇಳಿ ಈ ಒಂದು ಮಾತನ್ನು ಅವರು ಮನಸ್ಸಿನ ಅಳ್ಕೊಂತ ಕುಂತಾರಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ಏನೇ ನಡೆದ್ರೂ ಕೂಡ ಈ ವಾರದ್ದು ನೋಡಬೇಕಾಗಿತ್ತು. ಅವರು ಯಾರು ಕಳಪೆಯಾಗಿ ಆಡಿದರೆ, ಯಾರು ಉತ್ತಮವಾಗಿ ಆಡಿದ್ದಾರೆ ಅಂತ ಹೇಳಿ ನೋಡಬೇಕಾಗಿತ್ತು. ಆದರೆ ಇಲ್ಲಿ ಅಷ್ಟೊಂದು ಸರಿಯಾಗಿ ಮಾಡಿಲ್ಲ ಅಂತೇಳಿ ಸಂಗೀತ ಅವ್ರಿಗೆ ಅನಿಸಿದೆ. ಹಾಗಾಗಿ ಅವ್ರು ಅಳಕತ್ತಾರ ಅಂತಲೇ ಹೇಳ್ಬೋದು. ಸೊ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಕಳಪೆ ಪ್ರತಾಪ್ ಅವರಿಗೆ ಬಂದಿದ್ದು ಎಷ್ಟು ಸರಿ ಎಷ್ಟು ತಪ್ಪು ನೀವೇ ಕಮೆಂಟ್ನಾಗ ತಿಳಿಸ್ರಿ. ಇದೇ ಥರ ಮತ್ತಷ್ಟು ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.